ಕರಾವಳಿಯಲ್ಲಿ ಏನು ಇಷ್ಟ ಇಲ್ಲ ಎಂದು ಕೇಳಿದ್ರೆ ಸುಲಭದಲ್ಲಿ ಉತ್ತರಿಸಬಹುದು. ಏನು ಇಷ್ಟ ಎಂದು ಕೇಳಿದ್ರೆ ಹೇಳ್ತಾನೆ ಇರಬೇಕಾಗತ್ತೆ. ಕರಾವಳಿಯ ಮಂಗಳೂರಿನಿಂದ ಕಾರವಾರದವರೆಗೆ ಎಲ್ಲ ಬೀಚ್ಗಳಲ್ಲೂ ಕುಣಿದಿದ್ದೇನೆ ನಾನು ಎಂದು ನಟ ರಮೇಶ್ ಅರವಿಂದ್ ಹೇಳಿದ್ದಾರೆ. ಇವರು ಪುತ್ತೂರಿಗೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದಾಗ ಚಿತ್ರರಂಗದ ಏಳು ಬೀಳು ಆಗಬೇಕಾದ ಬದಲಾವಣೆ, ಕರಾವಳಿ ಮೊದಲಾದ ವಿಚಾರಗಳ ಕುರಿತು ಅವರು ಮುಕ್ತವಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಕಾಪು, ಉಡುಪಿ, ಹೊನ್ನಾವರ ಸೇರಿದಂತೆ ಪ್ರತಿ ಬೀಚ್ಗಳಲ್ಲೂ ಶೂಟ್ ಮಾಡಿದ್ದೇವೆ. ಆಗ ರೊಮ್ಯಾಂಟಿಕ್ ಸಿನಿಮಾ ತುಂಬಾ ಮಾಡ್ತಿದ್ದೆ. ಹಾಡು ಬೇಕು ಅಂದ್ರೆ ಬೀಚಲ್ಲಿ ಇರ್ತಿದ್ವಿ. ಕರಾವಳಿಯನ್ನ ಮರೆಯಲು ಸಾಧ್ಯವಿಲ್ಲ. ಕರಾವಳಿ ಹೈವೇ ಬ್ಯೂಟಿ ಸೆನ್ಸ್ ಯಾರೋ ಮಾಡಿದ್ದಾರೋ. ಜನರು, ಕಟ್ಟಡ, ರಸ್ತೆಗಳಲ್ಲಿ ಇರುವ ಅಭಿರುಚಿ ಹೆಚ್ಚು ಶ್ರೀಮಂತವಾಗಿದೆ ಎಂದು ಹೇಳಿದ್ರು. ಕಲಾವಿದನಿಗೆ ಕಲೆಯನ್ನ ತೋರಿಸಲು ವೇದಿಕೆ ಬೇಕಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮೂಲಕ ಸಂಬಂಧ ಬೆಳೆಯುತ್ತದೆ ಎಂದಾದರೆ ನಾನು ಅದನ್ನು ಬಿಡೋದಿಲ್ಲ. ಒಬ್ಬ ಒಳ್ಳೆಯ ಕಲಾವಿದ ಅದನ್ನು ಬಿಡಲು ಸಾಧ್ಯವಿಲ್ಲ. ನಾನು ಇದಕ್ಕೆ ಅಂಟಿಕೊಂಡಿದ್ದೇನೆ, ಇದನ್ನ ಮಾತ್ರ ಮಾಡುತ್ತೇನೆ. ನಾನು ಪ್ಯೂರೆಸ್ಟ್, ಬೇರೆ ಅದನ್ನ ಮುಟ್ಟುವುದಿಲ್ಲ ಎಂದರೆ ಕಾಲವನ್ನ ಎದುರು ಮಾಡುವುದು ಬಹಳ ಕಷ್ಟವಾಗುತ್ತದೆ ಎಂದು ಹೇಳಿದ್ದಾರೆ. ಏನು ಇಷ್ಟ ಇಲ್ಲ ಅಂತ ಕೇಳಿದ್ರೆ ಇದು ತುಂಬ ಈಸಿ ಹೇಳ್ಬಿಟ್ಟು, ಏನು ಇಷ್ಟ ಕರಾವಳಿ ಬಗ್ಗೆ ಹೋಗ್ತಾರೆ ಹೇಳ್ತಾನೆ ಇರ್ಬೇಕು ನಾವು. ನೀವು ಕರಾವಳಿಯಲ್ಲಿ ಫ್ರಮ್ ಮಂಗಳೂರು ಟು ಕಾರವಾರ ಸರ್, ಆ ಕೋಸ್ಟ್ ಲೈನ್ ಇದೆಯಲ್ಲ, ಆ ಎಲ್ಲ ಬೀಚಲ್ಲೂ ಕುಡ್ದಿದ್ದೀನಿ ನಾನು. ಪ್ರತಿಯೊಂದು ಮಂಗಳೂರಲ್ಲಿ ಶುರುವಾಗಿ ಕಾಪುಗೆ ಬನ್ನಿ, ಆಮೇಲೆ ಉಡುಪಿಗೆ ಬನ್ನಿ, ಈ ಕಡೆ ಅಮೆರಿಕಾ ಶೂಟ್ ಮಾಡಿದೆ, ಹೊನ್ನಾವರ ಸಂಭ್ರಮ ಶೂಟ್ ಮಾಡಿದೆ, ಅದಾದ್ಮೇಲೆ ಕಾರವಾರ ಶಿವೈಸೂರು ಮಧ್ಯದಲ್ಲಿ ಈ ಥರ ಪ್ರತಿಯೊಂದು ಬೀಚಲ್ಲೂ ನಾನು ಶೂಟ್ ಮಾಡಿದ್ದೀನಿ. ಹಾಗಾಗಿ ಫ್ರಮ್ ಪಾಸ್ಟ್ ಎವ್ರಿವೇರ್ ಸರ್, ಒಂದು ಇಂಚು ಬಿಟ್ಟಿಲ್ಲ ನಾವು ಕುಣಿದಿದ್ದೀನಿ, ಅದೇ ಹೇಳ್ತೀನಿ ನಾನು. ಸೊ ಎಷ್ಟು ಫಿಲ್ಮ್ಸ್ ಆವಾಗ ನಾನು ರೊಮ್ಯಾಂಟಿಕ್ ಫಿಲ್ಮ್ಸ್ ತುಂಬ ಮಾಡ್ತಿದ್ದೆ, ರೊಮ್ಯಾನ್ಸ್ ಫಿಲ್ಮ್ಸ್ ತುಂಬ ಮಾಡ್ತಿದ್ದೆ. ಸೊ ರೊಮ್ಯಾನ್ಸಲ್ಲಿ ಸಾಂಗ್ ಬೇಕು ಅಂದರೆ ಬೀಚಿಗೆ ಬಂದ್ಬಿಡ್ತಿದ್ವಿ. ಈ ಬಿಸಿಲಲ್ಲಿ, ಈ ಶೆಕೆಯಲ್ಲಿ ಕೋಟ್ ಹಾಕೊಂಡು ಎಲ್ಲ ಬೀಚಲ್ಲಿ ಕುಣಿತಾ ಇದ್ದಲ್ಲ, ಹಾಗಾಗಿ ಬರೆಯೋಕ್ಕೆ ಆಗಲ್ಲ ಕರಾವಳಿನ. ಅಲ್ಲಿ ಬಂದಾಗ ಎಲ್ಲ ಕಡೆ ನನಗೆ ಸರ್ ಸ್ಟ್ರಾಂಗ್ ಎರಡು ಬ್ಯೂಟಿಫುಲ್, ನಿಮ್ಮ ಕರಾವಳಿಯಲ್ಲಿ ಈ ಹೈವೇ ಇದೆಯಲ್ಲ ಸರ್, ಏನು ಎಸ್ಥೆಟಿಕ್ ಸೆನ್ಸ್ ಅಂತ ಹೇಳ್ತಾರೆ ನಾನು, ಬ್ಯೂಟಿ ಸೆನ್ಸ್ ಇದೆಯಲ್ಲ, ಅಲ್ಲಿ ಏನು ಯಾರು ಮಾಡಿದಾರೋ ಕಳೆದ ಒಂದು 10 ವರ್ಷದಲ್ಲಿ ಆಗಿರುವಂಥ ಬದಲಾವಣೆ ಅದು. ಮುಂಚೆ ನಾನು ನೋಡಿಲ್ಲ. ಒಂದೊಂದು ಬಿಲ್ಡಿಂಗಲ್ಲೂ ಒಂದು ಟೇಸ್ಟ್ ಕಾಣುತ್ತೆ, ಅಭಿರುಚಿ ಕಾಣುತ್ತೆ. ಅದು ನಾನು ಹೇಳ್ತಾ ಇರೋದು. ಆ ಜನರಲ್ಲಿರುವಂಥ ಅಭಿರುಚಿ ಆ ಕಟ್ಟಡಗಳಲ್ಲಿ ಕಾಣುತ್ತೆ, ಆ ರಸ್ತೆಯಲ್ಲಿ ಕಾಣುತ್ತೆ, ಆ ಓವರಾಲ್ ವ್ಯವಸ್ಥೆಯಲ್ಲಿ ಕಾಣುತ್ತೆ. ಸೊ ಐ ಥಿಂಕ್ ಕರಾವಳಿ ನನಗೆ ಬಹಳ ಇಷ್ಟ ಆಗೋದು ಬರೀ ನಿಮ್ಮ ಊಟದ ರುಚಿ ಮಾತ್ರ ಅಲ್ಲ, ಆ ಓವರಾಲ್ ಟೇಸ್ಟ್, ಅಭಿರುಚಿ ಇದೆಯಲ್ಲ ಜನರಲ್ಲಿ, ಅದು